ಇಲ್ಲಿ ಎಲ್ಲರ ಹೇಳಿಕೆಗಿಂತ ಹೆಚ್ಚು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ. ಕಾರಣ ಅವರು ಹೈಕಮಾಂಡೇ ಡಾಕ್ಟರ್ ಯತೀಂದ್ರ ಅಂತ ಹೇಳಿಬಿಟ್ರು. ಆ ಮಾತಲ್ಲಿ ಅಸಹನೆ ಇದೆಯೋ ಅಸಹಾಯಕತೆ ಇದೆಯೋ ಗೊತ್ತಾಗ್ತಾ ಇಲ್ಲ, ಬಟ್ ಸಿಟ್ಟಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಬಿಜೆಪಿಯ ಕಡೆಯಿಂದ ಸುರಭಿ ಅವರು ನಮ್ಮ ಜೊತೆಗಿದ್ದಾರೆ. ಸುರಭಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತ ರಾಮಕೃಷ್ಣ ಉಪಾಧ್ಯಾಯ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನಿಂದ ಪ್ರದೀಪ್ ಅವರಿದ್ದಾರೆ. ಪ್ರದೀಪ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಕಾಂಗ್ರೆಸ್ನವರು ಈ ಡಿಬೇಟಿಗೆ ಬರಲ್ಲ ಅಂತ, ಇನ್ವೈಟ್ ಮಾಡಿದ್ವಿ ಬರಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಈ ಡಿಬೇಟ್ನಿಂದ ಆಚೆ ನಿಂತಿದ್ದಾರೆ. ಇದರ ಜೊತೆಗೆ ನಮ್ಮ ಅಸೋಸಿಯೇಟ್ ಎಡಿಟರ್ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫಸ್ಟು ಯತೀಂದ್ರ ಅವರ ಸ್ಟೇಟ್ಮೆಂಟ್, ಬೆಳಗಾವಿಯಲ್ಲಿ ಸೇಮ್ ಸ್ಟೇಟ್ಮೆಂಟ್ ಕೊಟ್ಟರು, ಅದಕ್ಕಿಂತಲೂ ಹೆಚ್ಚು ತೂಕ ಇದೆ ಈ ಸ್ಟೇಟ್ಮೆಂಟಿಗೆ. ಸೆಟಲ್ ಆಗಿದೆ ಅಂತ ಹೇಳ್ತಿದ್ದಾರೆ, ಇಶ್ಯೂ ಸೆಟಲ್ ಆಗಿದೆ. ರಕ್ಷತ್, ನೋಡಿ, ಬೆಳಗಾವಿಯ ಹೇಳಿಕೆಯನ್ನು ಡಾಕ್ಟರ್ ಯತೀಂದ್ರ ಕೊಟ್ಟಾಗ ಪರಿಸ್ಥಿತಿ ಭಿನ್ನವಾಗಿತ್ತು. ಆಗ ಡಿ ಕೆ ಶಿವಕುಮಾರ್ ಒಂದು ಎಕೋಸಿಸ್ಟಮನ್ನು ತಯಾರು ಮಾಡಿದರು. ನವೆಂಬರ್ 30ರೊಳಗಡೆ ಏನೋ ಆಗಿಬಿಡುತ್ತೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿತ್ತು. ಅಥವಾ ನವೆಂಬರ್ 30 ಆಗಲಿಲ್ಲ ಅಂತಂದರೂ ಕೂಡ ಸ್ವಲ್ಪ ಡಿಸೆಂಬರ್ 31ರೊಳಗಡೆ ಅಧಿವೇಶನ ಮುಗಿದ ಮೇಲೆ ಏನೋ ಆಗುತ್ತೆ ಅಂತಕ್ಕಂಥದ್ದು. ಆದರೆ ಅಧಿವೇಶನ ಮುಗಿದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇಡೀ ಪರಿಸ್ಥಿತಿಯನ್ನು ಬರೀ ಅವಲೋಕನ ಮಾಡ್ತಿದೆಯೇ ಹೊರತು ಇಲ್ಲಿಯವರೆಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದು ಕಾಣ್ತಿಲ್ಲ. ಯಾರನ್ನೋ ಕರೆಸಿದ್ರು, ಡಿ ಕೆ ಶಿವಕುಮಾರನ್ನು ಕರೆಸಿದ್ರು, ಸಿದ್ದರಾಮಯ್ಯನವ್ರನ್ನ ಕರೆಸಿದ್ರು. ಡಿ ಕೆ ಶಿವಕುಮಾರ್ ಪದೇ ಪದೇ ಹೋಗಿ ದಿಲ್ಲಿಯಲ್ಲಿ ಅಹವಾಲುಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಾ ಇರೋದು ಇಲ್ಲಿಯವರೆಗಂತೂ ಕಂಡಿಲ್ಲ. ಜನವರಿ ಹೋಯಿತು, ದೇವರಾಜ ಅರಸರ ರೆಕಾರ್ಡನ್ನು ಬ್ರೇಕ್ ಮಾಡಿದರು. ಅದಾದಮೇಲೆ ಈಗ ಏಕಾಏಕಿ ಜನವರಿ 30ರ ಒಳಗಡೆ ಒಂದು ಅಧಿವೇಶನವನ್ನು ಕರೆಯಲಾಯಿತು. ನನಗನ್ಸುತ್ತೆ ಅಧಿವೇಶನ ಕರೆದಿದ್ದು ಕೂಡ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣವನ್ನು ಡಿಸ್ಟ್ರ್ಯಾಕ್ಟ್ ಮಾಡುವುದಕ್ಕೋಸ್ಕರ, ಮತ್ತು ಹೈಕಮಾಂಡ್ ಇದರಲ್ಲಿ ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ. ಬಜೆಟ್ನ ತಯಾರಿಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಆರಂಭಿಸಿದ್ದಾರೆ. ಅಂದರೆ ಮಾರ್ಚ್ 28ರ ತನಕ ಏನೂ ಇಲ್ಲ ಅನ್ನೋ ಸ್ಥಿತಿ ಸ್ಪಷ್ಟವಾಗಿದೆ. ಅದಾದಮೇಲೆ ನಿಮಗೆ ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ ಬರಬಹುದು ಅನ್ನುವ ಪರಿಸ್ಥಿತಿ, ಜಾತಿ ಗಣತಿಯ ಅಂದರೆ ಸರ್ವೇಕ್ಷಣೆ ಏನಿದೆ ಅದರ ವರದಿ ಬರಬಹುದು. ಇವೆಲ್ಲ ಪಂಚರಾಜ್ಯದ ಎಲೆಕ್ಷನ್ ಬರುತ್ತೆ. ಪಂಚರಾಜ್ಯದ ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ. ಅದಾದಮೇಲೆ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ. ಆದರೆ ಸಿದ್ದರಾಮಯ್ಯನವರು ಅವರ ಬತ್ತಳಿಕೆಯಲ್ಲಿರ್ತಕ್ಕಂಥ ಒಂದಾದ ಮೇಲೊಂದೇ ಅಸ್ತ್ರಗಳನ್ನು ಎಸಿತಾ ಇದ್ದಾರೆ. ಹೈಕಮಾಂಡ್ ಕೂಡ ಯಾವುದನ್ನೂ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಇಲ್ಲಿಯವರೆಗಂತೂ ಕಂಡು ಬಂದಿಲ್ಲ. ಸಿದ್ದರಾಮಯ್ಯನವರ ಪದೇ ಪದೇ ಅಸ್ತ್ರಗಳಿಂದ ಡಿ ಕೆ ಶಿವಕುಮಾರ್ ಒಂದು ರೀತಿಯ, ನನಗನ್ಸುತ್ತೆ, ಡೆಸ್ಪ್ರೇಟ್ ಇದ್ದವರು ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ನವೆಂಬರ್ವರೆಗೆ ಅವರು ಡೆಸ್ಪ್ರೇಟ್ ಇದ್ದರು, ನಾನೇ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾಯಿದ್ರು. ಅದನ್ನು ಸುನೀಲ್ ಕುಮಾರ್ ಸದನದಲ್ಲಿ ಹೇಳಿದರು, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅಂತ. ಅಂದರೆ ಆ ಕಾಣದ ಕುರ್ಚಿಗೆ ಹಂಬಲಿಸಿದೆ ಮನ. ಅದೇ ರೀತಿಯ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಫ್ರಸ್ಟ್ರೇಟ್ ಆಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಮಾತಿನಲ್ಲೂ ಅದು ಕಂಡು ಬರ್ತಾ ಇದೆ. ಡಾಕ್ಟರ್ ಯತೀಂದ್ರ ಬೆಳಗಾವಿಯಲ್ಲಿ ಕೊಟ್ಟ ಹೇಳಿಕೆಯ ಟೈಮಿಂಗಿಗೂ ಇವತ್ತು ಕೊಟ್ಟಿರ್ತಕ್ಕಂಥ ಹೇಳಿಕೆಯ ಟೈಮಿಂಗಿಗೂ ಅಂತರ ಇದೆ. ಟೈಮಿಂಗ್ನ ಅಂತರವನ್ನು ನೋಡಬೇಕು. ಯಾಕೆ ಯತೀಂದ್ರ ಈ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಕೂಡ ಪ್ರಶ್ನಾರ್ಥಕ ಚಿಹ್ನೆಗಳಿವೆ. ಸಿದ್ದರಾಮಯ್ಯನವರ ಬಣ ಡಾಕ್ಟರ್ ಯತೀಂದ್ರರ ಹೇಳಿಕೆಯನ್ನು ಪುಷ್ಟೀಕರಿಸ್ತಾ, ಅನುಮೋದಿಸ್ತಾ, ಯತೀಂದ್ರ ಹೇಳಿದ ಸರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಮತ್ತು ಈ ರೀತಿಯ ಜಗಳದಲ್ಲಿ ಈಗ ಡಿ ಕೆ ಸುರೇಶ್ ಹೇಳ್ತಾರೆ, ಏನು, ಡಿ ಕೆ ಸುರೇಶ್ ಸದನ ಆರಂಭವಾಗುವ ಮುಂಚೆ ಶನಿವಾರ ಹೇಳಿದರು, ಇಲ್ಲ ನಮಗೊಂದು ಮಾತು ಕೊಟ್ಟಿದ್ದು, ಆ ಮಾತನ್ನು ಉಳಿಸ್ಬೇಕು ಅನ್ನೋದನ್ನು. ನೀವು ಅದನ್ನು ಹೆಂಗೆ ನೋಡ್ತೀರಿ? ಒಂದು ಪಾರ್ಟಿಯ ಹೇಳಿಕೆಯಾಗಿ ನೋಡಿ. ಪಾರ್ಟಿ ಅಂದರೆ ಪೊಲಿಟಿಕಲ್ ಪಾರ್ಟಿ ಹೇಳ್ತಿಲ್ಲ, ಎರಡು ಪಕ್ಷ ಇದೆ, ಅದರಲ್ಲಿ ಒಂದು ಪಕ್ಷದ ಪರವಾಗಿ ಆ ಹೇಳಿಕೆ ಬರುತ್ತೆ. ಡಾಕ್ಟರ್ ಯತೀಂದ್ರರ ಹೇಳಿಕೆ ಕೂಡ ಹೈಕಮಾಂಡ್ ಸೆಟಲ್ಡ್ ಅಂತಕ್ಕಂಥದ್ದು. ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ, ಹೀಗಾಗಿ ಅವರು ಹೇಳಿದಾಗ ಅದು ಹೈಕಮಾಂಡ್ನ ಹೇಳಿಕೆ ಅಂತಕ್ಕಂಥದ್ದು ತಗೊಳ್ಳುವ ಏನು ಪ್ರಮೇಯ ಉದ್ಭವ ಆಗಲ್ಲ. ಆದರೆ ಎರಡು ಸಂಗತಿಗಳು ಸ್ಪಷ್ಟವಾಗಿ ಕಾಣ್ತವೆ. ಒಂದು, ಡಾಕ್ಟರ್ ಯತೀಂದ್ರರಿಗೆ ಸಿದ್ದರಾಮಯ್ಯನವರು ಹೇಳಿಕೆ ಕೊಡಿಸ್ತಾರೆ ಅನ್ನೋದು ನಾನು ಬೆಳಗಾವಿನ ಹೇಳಿಕೆ ಕೊಟ್ಟಾಗ ನನಗನ್ನಿಸಿತ್ತು. ಆದರೆ ನಂತರ ನೋಡಿದಾಗ ಸಿದ್ದರಾಮಯ್ಯನವರೇನು ಡಾಕ್ಟರ್ ಯತೀಂದ್ರರಿಂದ ಹೇಳಿಕೆ ಕೊಡುವ ಅವಶ್ಯಕತೆ ಇಲ್ಲ, ಹೈಕಮಾಂಡೇ ಅವ್ರ ಪರವಾಗಿ ನಿಂತಂತೆ ಕಾಣ್ತಾ ಇದೆ. ಹೀಗಾಗಿ ಯತೀಂದ್ರ ಪದೇ ಪದೇ ಈ ಹೇಳಿಕೆ ಕೊಡ್ತಾ ಇರೋದು ನನಗನ್ನಿಸುವ ಪ್ರಕಾರ ರಕ್ಷತ್, ತನ್ನ ಪೊಲಿಟಿಕಲ್ ಪೊಸಿಷನಿಂಗ್. ಇವತ್ತು ಇಡೀ ದಿನ ನೀವು ಮಾಧ್ಯಮಗಳಲ್ಲಿ ಬೇಕೋ ಬೇಡವೋ ಎಲ್ಲ ಮಾಧ್ಯಮಗಳಲ್ಲಿ ಡಾಕ್ಟರ್ ಯತೀಂದ್ರ ಇದ್ದಾರೆ. ಒಂದು ವರ್ಷದ ಹಿಂದೆ ಅವರನ್ನು ತೋರಿಸ್ತಾ ಇದ್ರ.
ಯತೀಂದ್ರರ ಹೆಸರು ಪದೇ ಪದೇ ಸದನದಲ್ಲಿ ಪ್ರಸ್ತಾಪವಾಗುತ್ತೆ, ಸಿದ್ದರಾಮಯ್ಯನವರ ಕಿಚನ್ ಕ್ಯಾಬಿನೆಟ್ ಅಂತ. ಈ ಹೇಳಿಕೆಗಳನ್ನು ಕೊಟ್ಟು ಡಾಕ್ಟರ್ ಯತೀಂದ್ರ ತನಗೊಂದು ಪೊಲಿಟಿಕಲ್ ಲೆಜಿಟಿಮಸಿಯನ್ನು ತರುವ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಮೊದಲನೇ ಭಾಗ. ಎರಡನೇ ಭಾಗ ನನಗೆ ಅರ್ಥ ಆಗದೇ ಇರತಕ್ಕಂಥ ಸಂಗತಿ, ಡಾಕ್ಟರ್ ಯತೀಂದ್ರ ಈ ಹೇಳಿಕೆಯನ್ನು ಕೊಟ್ಟು ಡಿ ಕೆ ಶಿವಕುಮಾರರನ್ನು ಪ್ರಚೋದಿಸ್ತಾ ಇದ್ದಾರಾ? ಡಾಕ್ಟರ್ ಯತೀಂದ್ರರ ಹೇಳಿಕೆಯ ಮೇಲೆ ಏನು ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳಲ್ಲ? ಹಾಗಿರುವಾಗ ನೋಡಿ, ಇವತ್ತು ಅವ್ರು ಏನು ಹೇಳಿದರು, ಡಾಕ್ಟರ್ ಯತೀಂದ್ರ ಕ್ಯಾಬಿನೆಟ್ ಹೈಕಮಾಂಡ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಕೇಳಿದರು. ಹೇಗೆ ಅರ್ಥವಾಗದ ಸಂಗತಿ. ಅವ್ರ ಪೊಲಿಟಿಕಲ್ ಪೊಸಿಷನಿಂಗ್ ಅರ್ಥ ಆಗುತ್ತೆ. ಡಾಕ್ಟರ್ ಯತೀಂದ್ರರಿಗೆ ಅನ್ನಿಸ್ತಾ ಇದೆ, ವಿಜೇಂದ್ರ ಯಡಿಯೂರಪ್ಪನವರ ಹಿಂದಿದ್ದಾಗ ಏನು ಆರೋಪಗಳನ್ನು ಬಿ ಜೆ ಪಿಯವರು ಮಾಡ್ತಾಯಿದ್ರು, ನಂತರ ವಿಜೇಂದ್ರ ಪೊಲಿಟಿಕ್ಸಿಗೆ ನೇರವಾಗಿ ಬಂದಾಗ ಆರೋಪಗಳು ಕಡಿಮೆ ಆದವು. ನೀವು ಪಾಲಿಟಿಕ್ಸ್ನಲ್ಲಿ ಇರದೆ ಫ್ಯಾಮಿಲಿ ಮೆಂಬರ್ಸ್ ಹಿಂದೆ ಇದ್ದಾಗ ನಿಮ್ಮ ಮೇಲೆ ಆರೋಪಗಳು ಬರ್ತವೆ. ಡಾಕ್ಟರ್ ಯತೀಂದ್ರ ಏನು ಪ್ರಯತ್ನ ಮಾಡ್ತಿದ್ದಾರೆ, ಹೆಂಗೂ ನನ್ನ ಮೇಲೆ ಆರೋಪಗಳು ಬರ್ತಾ ಇವೆ, ನಾನು ಹೊರಗಡೆ ಬಂದರೆ ಐ ಆಮ್ ಆ್ಯಕ್ಟಿವ್ ಪಾಲಿಟಿಷಿಯನ್, ನೀವು ನನ್ನ ಮೇಲೆ ಹೆಂಗೆ ಆರೋಪ ಮಾಡ್ತೀರಿ, ನನಗೊಂದು ಪೊಲಿಟಿಕಲ್ ಲೆಜಿಟಿಮಸಿ ಇದೆ ಅನ್ನೋದು ಒಂದು ಭಾಗ. ಎರಡನೇದು ಅರ್ಥವಾಗದ ಸಂಗತಿ ಅಂದರೆ, ಒಂದು ವೇಳೆ ಹೈಕಮಾಂಡ್ ನಿರ್ಧಾರವನ್ನು ತಡ ಮಾಡ್ತಾ ಹೋದಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ ಎರಡೇ ಸಂಗತಿಗಳು ನಡೆಯೋದು. ಒಂದು, ಡಿ ಕೆ ಶಿವಕುಮಾರ್ ಸುಮ್ಮನೆ ಕೂತ್ಕೋಬೇಕು, ಇಲ್ಲ ಡಿ ಕೆ ಶಿವಕುಮಾರ್ ಜ್ಯೋತಿರಾದಿತ್ಯ ಸಿಂಧಿಯಾ ಮಾಡ್ದಂಗೆ, ಸಚಿನ್ ಪೈಲಟ್ ಮಾಡ್ದಂಗೆ ಒಂದು ವಿಪರೀತ ಕ್ರಮಕ್ಕೆ ಹೋಗಬೇಕು. ಡಾಕ್ಟರ್ ಯತೀಂದ್ರರ ಹೇಳಿಕೆಯಿಂದ ಆಗಿರೋ ಕನ್ಫ್ಯೂಷನ್ ಏನು ಅಂತಂದರೆ, ಡಿ ಕೆ ಶಿವಕುಮಾರ್ಗೊಂದು ರೀತಿ ಪ್ರಚೋದನೆಯನ್ನು ಕೊಡ್ತಾ ಇದ್ದಾರಾ? ಈಸ್ ದ್ಯಾಟ್ ಪೊಲಿಟಿಕಲ್ ಮ್ಯಾಚುರಿಟಿ? ಹೆಂಗೂ ಸಿದ್ದರಾಮಯ್ಯನವ್ರು ಪ್ರಬಲರಾಗ್ತಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಅಲುಗಾಡಿಸುವ ಸ್ಥಿತಿಯಲ್ಲಿ ಹೈಕಮಾಂಡ್ ಕಾಣ್ತಿಲ್ಲ. ಆ ಮಧ್ಯೆ ಈ ಹೇಳಿಕೆಯ ಅವಶ್ಯಕತೆ ಇತ್ತ? ಈಸ್ ದ್ಯಾಟ್ ಪೊಲಿಟಿಕಲ್ ವಿಸ್ಡಮ್? ಈ ಪ್ರಶ್ನೆ ಡಾಕ್ಟರ್ ಯತೀಂದ್ರ ಇದಕ್ಕೆ ಉತ್ತರ ಕೊಡಿ. ಎಸ್ ಸರ್, ರಾಮಕೃಷ್ಣ ಅವರೇ, ಬಹುಶಃ ಸೆಟಲ್ ಆಗಿದೆ ಅನ್ನುವಂಥ ಸ್ಟೇಟ್ಮೆಂಟು ಎರಡನೇ ಬಾರಿ ಬರ್ತಾ ಇರೋದು. ಅಲ್ಲಿಗೆ ಬಿಟ್ಟು ಕೊಡಲ್ಲ ಅನ್ನುವಂಥ ಮುನ್ಸೂಚನೆನೆ, ಸಿದ್ದರಾಮಯ್ಯವರು ಕುರ್ಚಿ ಬಿಟ್ಟು ಕೊಡಲ್ಲ ಅನ್ನುವಂಥ ಮುನ್ಸೂಚನೆನೆ. ಯತೀಂದ್ರ ಅವರು ಈ ಹೇಳಿಕೆಯನ್ನು ಕೊಡಬೇಕು ಅಂತ ಆದರೆ ಅದರ ಹಿಂದೆ ಆಗಿರೋದೇನು ಅಂತ ನೋಡಿ. ಸಿದ್ದರಾಮಯ್ಯನವರು ಇವತ್ತು ಡಾಕ್ಟರ್ ಯತೀಂದ್ರ ಮೂಲಕ ಹೇಳಿಸ್ತಕ್ಕಂಥದ್ದು ತುಂಬ ಸಿಗ್ನಿಫಿಕೆಂಟ್. ಯಾಕಂದರೆ ಅವರೊಂದು ಭಾಳ ಸ್ಪಷ್ಟವಾದ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ. ಇದುವರೆಗೂ ಏನಿತ್ತು, ಸಿದ್ದರಾಮಯ್ಯನವರು ಏನೋ ಕಂಪ್ಲೀಟ್ ಮಾಡಬೇಕು, ದೇವರಾಜ ಅರಸು ರೆಕಾರ್ಡನ್ನು ಮುರಿಬೇಕು, ನಂತರ ಬಡ್ಜೆಟ್ ರೆಕಾರ್ಡ್ 17ನೇ ಬಜೆಟನ್ನು ಮಾಡಬೇಕು, ನಂತರ ಬಿಟ್ಕೊಡ್ತಾರೆ ನಂತರ ಬಿಟ್ಕೊಡ್ತಾರೆ ಅಂಥೇಳಿ. ಇವತ್ತು ಯತೀಂದ್ರ ಅವರು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ, ಅವರು ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ, ಅವರು 5 ವರ್ಷ ಮುಂದುವರಿತಾರೆ. ಹೈಕಮಾಂಡ್ ಕೂಡ ಇದನ್ನು ಹೇಳಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹೈಕಮಾಂಡ್ ಕೂಡ ಇದನ್ನು ಹೇಳಿದೆ, ಇದ್ರ ಬಗ್ಗೆ ಚರ್ಚೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಸೊ ವಾಟ್ ಈಸ್ ದ ಮೆಸೇಜ್ ಈಸ್ ಸೆಂಡಿಂಗ್ ಟು ಶಿವಕುಮಾರ್? ಮೆಸೇಜ್ ಇಸ್ ವೆರಿ ಕ್ಲಿಯರ್. ನೀವು ಏನು ಹೋರಾಟ ಮಾಡ್ಕೊಂಡ್ಬಂದಿದ್ದೀರಾ ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಈಗ ಮೊನ್ನೆ ಏನೋ ಮೈಸೂರಿನಲ್ಲಿ ಕೆಲವರು ಪ್ರಯತ್ನ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಆಗ್ಲಿಲ್ಲ, ಸೊಪ್ಪು ಹಾಕ್ಲಿಲ್ಲ ಅಂತಂದ್ರೆ ನೀವು ತಿಪ್ಪರ್ಲಾಗ ಹಾಕಿದ್ರು ಬದಲಾವಣೆ ಸಾಧ್ಯ ಇಲ್ಲ. ಮತ್ತೆ ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಬಂದಾಗ ಏನೋ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಜೊತೆಗೆ ಮಾತಾಡಿದ್ರು, ಒಂದು 4-5 ನಿಮಿಷದ ಡೈಲಾಗ್. ಅದನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಕಡೆಯವರು ಎಷ್ಟು ಮಟ್ಟಿಗೆ ಪ್ರಚಾರ ಮಾಡಿಸ್ಕೊಂಡ್ರು ಅಂದರೆ ಬಹುಶಃ ಅವ್ರ ಕಡೆಯಲ್ಲಿ ಆಗಿರಬೇಕದು. ಏನೋ ಹೇಳ್ತಾ ಇದ್ದಾರೆ, ಈಗ ಬದಲಾವಣೆ ಆಗಿಬಿಡುತ್ತೆ ಅನ್ನೋ ಒಂದು ಚಿತ್ರಣ ಕೊಡ್ಲಿಕ್ಕೆ ಹೊರಟರು. ಆದರೆ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅನ್ನೋದು ಈಗ ಭಾಳ ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬಂತು, ಪ್ರಶಾಂತ್ ನಾಥ್ ಅದನ್ನು ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಅವರು ಮಗನ ಮುಖಾಂತರ ಮಾತನಾಡ್ತಿದ್ದಾರಾ ಅಂತ ಒಂದು ಅನುಮಾನ. ಯಾಕೆಂತಂದ್ರೆ ತನಗೆ ಹೇಳೋದಕ್ಕಾಗದ್ದನ್ನ ಯತೀಂದ್ರ ಮುಖಾಂತರ ಹೇಳಿಸ್ತಾ ಅಲ್ಲ, ತನಗೆ ಹೇಳೋಕ್ಕಾಗತ್ತೆ, ಅವ್ರು ಪ್ರತಿ ಬಾರಿ ಅದು ಹೇಳಬೇಕಾಗಿಲ್ಲ. ಸೊ ಅದ್ರ ಜೊತೆಗೆ ಇದೊಂದು ಮೆಸೇಜ್ ಟು ಅದರ್ ಮಿನಿಯನ್ಸ್ ವಿತ್ ಇನ್ ದಿ ಸಿದ್ದರಾಮಯ್ಯ ಪಾರ್ಟಿ. ಈಗ ನೆಕ್ಸ್ಟ್ ನೋಡಿ, ಅವರೆಲ್ಲ ಜಮೀರ್ ಅಹಮದ್ ಇವರೆಲ್ಲ ಶುರು ಮಾಡ್ಕೋತಾರೆ ಒಬ್ಬೊಬ್ಬರೇ. ಹೇಳಿಕೆ ಕೊಟ್ಟಾಗ ಸಿದ್ದರಾಮಯ್ಯನವರ ಬಣ ಡಾಕ್ಟರ್ ಯತೀಂದ್ರ ಜೊತೆಗೆ ನಿಲ್ಲಿಲ್ಲ. ನಂಬರ್ 1, ಸಿದ್ದರಾಮಯ್ಯನವರ ಬಣದ ಯಾರೊಬ್ಬ ಶಾಸಕ ಸಚಿವರು ಕೂಡ ಡಾಕ್ಟರ್ ಯತೀಂದ್ರ ಜೊತೆಗೆ ನಿಲ್ಲಿಲ್ಲ. ಮತ್ತು ಈಗ ಸಿದ್ದರಾಮಯ್ಯ ಈಸ್ ಅ ವೆರಿ ಸೀಸನ್ಡ್ ಪೊಲಿಟಿಷಿಯನ್. ಮಗನ ಮೂಲಕ ಹೇಳಿಕೆ ಕೊಟ್ಟು, ಈಗ ಮೊನ್ನೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ಇತ್ತು ಅಲ್ಲ, ಅವ್ರು ಏನು ರೆಸ್ಟ್ರಿಕ್ಟ್ ಮಾಡಿಲ್ಲ, ಯಾವಾಗಲೂ ನಾನು ಅವ್ನಿಗೆ ಹೇಳಬೇಡ ಅಂತ ಹೇಳಿಲ್ಲ. ಹೇಳಿದಾರಾ? ಇಲ್ಲ. ಸೊ ದಟ್ ಅದೇ ಅಲ್ಲೇ ಪ್ರಶ್ನೆ ಬರೋದು. ಅಂದರೆ ಡಾಕ್ಟರ್ ಯತೀಂದ್ರ ಕೂಡ ಇಂಡಿಪೆಂಡೆಂಟಾಗಿ ಹೇಳಿಕೆ ಕೊಡಿ. ಮೊದಲನೇ ಹೇಳಿಕೆ ಹಾಗೆ ಅನ್ನಿಸ್ತಾ ಇತ್ತು. ಎರಡನೇ ಹೇಳಿಕೆಯನ್ನು ಕೇಳಿದರೆ, ಟೈಮಿಂಗ್ ನೋಡಿದರೆ ಎಲ್ಲವೂ ಸಿದ್ದರಾಮಯ್ಯನವ್ರಿಗೆ ಅನುಕೂಲಕರ ಪರಿಸ್ಥಿತಿಯೇ ಇದೆ.
ಈ ಹೇಳಿಕೆಯಿಂದ ಡಿ ಕೆ ಶಿವಕುಮಾರ್ ಸ್ವಲ್ಪ ಮಟ್ಟಿಗೆ ಸಿಟ್ಟಾಗಿ ಅವರ ಶಾಸಕರು ಏನೋ ಮಾಡಬಹುದಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಬಹುದೇ ಹೊರತು ಈ ಹೇಳಿಕೆಯಿಂದ ಸಿದ್ದರಾಮಯ್ಯನವ್ರಿಗೆ ಏನು ಅನುಕೂಲ ಅಂತಕ್ಕಂಥದ್ದು ಪ್ರಶ್ನೆ. ಸರ್, ಅವರ ಕಿಚನ್ ಕ್ಯಾಬಿನೆಟ್ಟಲ್ಲಿ ಇದೆಲ್ಲ ಡಿಸ್ಕಷನ್ ಆಗಿಯೇ ಬಹುಶಃ ಸ್ಟೆಪ್ ಬೈ ಸ್ಟೆಪ್ ಐ ಥಿಂಕ್ ದೇ ಕೀಪ್ ಪ್ರೊವೋಕಿಂಗ್ ಡಿ ಕೆ ಶಿವಕುಮಾರ್ ಅಂತ ನನಗನ್ಸುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಪ್ರೊವೊಕೇಶನ್. ನೀವೇನು ಮಾಡ್ತೀರಿ? ಅಲ್ಲ, ನಿಮ್ಮ ಹತ್ರ ನಂಬರ್ಸ್ ಇಲ್ಲ, ನೀವು ಅಡ್ಮಿಟೆಡ್ ಯುವರ್ ಸರ್, ನೀವೇ ಹೇಳ್ಕೊಂಡಿದ್ದೀರ 136 ಜನರು ನನಗೆ ಸಪೋರ್ಟ್ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸೊ ನಿಮಗೆ ಅದು ಬಿಟ್ಟು ಇನ್ನೇನು ಹೇಳಲಿಕ್ಕಿಲ್ಲ. ನೀವು ಯು ಕ್ಯಾಂಟ್ ಇವನ್ ಕ್ಲೇಮ್ ನನಗೆ 40 ಜನ ಇದ್ದಾರೆ, 50 ಜನ MLA ಇದ್ದಾರೆ ಅನ್ನುವ ಕ್ಲೇಮ್ ಮಾಡಲಿಕ್ಕೂ ಇಲ್ಲ, ಬಿಕಾಸ್ ಯು ನೋ ಇಟ್. ಸೊ ದಟ್ ಬೀಂಗ್ ದ ಕೇಸ್, they go on provoking him, and I think that is the... I differ with you, Upadhyay sir, because ನನಗನ್ನಿಸ್ತಾ ಇದೆ ಶಾಸಕರ ದೊಡ್ಡ ಸಂಖ್ಯೆ 50ಕ್ಕಿಂತ ಹೆಚ್ಚಿಲ್ಲ ಅನ್ನೋದು ಕನಕೋತ್ಸವದಲ್ಲಿ ಸಿದ್ಧ ಆಯಿತು. ಎಲ್ಲರೂ ಬಂದಿರತಕ್ಕಂಥವ್ರು 40 ಶಾಸಕರು, 20 ಇದ್ದಂಗಿಲ್ಲ ಸರ್. ಎಲ್ಲ ದಿನಗಳು ಸೇರಿ 40 ಶಾಸಕರು ಬಂದರು ಅಂತ ಅಂದ್ಕೊಂಡು, ಹಾಗಿರುವ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನಂತಹ ಒಬ್ಬ ಸೀಸನ್ ರಾಜಕಾರಣಿ ಮಗನ ಮೂಲಕ ಹೇಳಿಕೆ ಕೊಟ್ಟು ಡಿ ಕೆ ಶಿವಕುಮಾರರನ್ನ ಚಾಲೆಂಜ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರ, ಅಥವಾ ಇದು ಡಾಕ್ಟರ್ ಯತೀಂದ್ರ ಇಂಡಿಪೆಂಡೆಂಟ್ಲಿ ನನಗೊಂದು ಲೆಜಿಟಿಮಸಿ ಬರಲಿ ಅನ್ನುವ ಕಾರಣಕ್ಕೋಸ್ಕರ ಪದೇ ಪದೇ ಈ ಹೇಳಿಕೆಯನ್ನು ಹೊರಗಡೆ ಬಂದು ಕೊಡ್ತಾ ಇರ್ತಕ್ಕಂಥದ್ದು. ಮೇ ಬಿ ಇಟ್ಸ್ ಅ ಪೊಲಿಟಿಕಲ್ ಇಮ್ಯಾಚುರಿಟಿ ಆಲ್ಸೋ. ಅನೇಕರು ಎಲ್ಲರೂ ನೀವು ಅಂದರೆ ಇಟ್ಸ್ ಅ ಕನ್ವೆನ್ಷನಲ್, ಇಲ್ಲ ಅಪ್ಪ ಮಗನ ಮೂಲಕ ಹೇಳಿಕೆ ಕೊಡ್ತಾರೆ. ಸಿದ್ದರಾಮಯ್ಯನವರಂಥ ಒಬ್ಬ ರಾಜಕಾರಣಿ ಮಗನ ಮೂಲಕ ಪದೇ ಪದೇ ಹೇಳಿಕೆ ಕೊಡಿಸ್ತಾರ ಅನ್ನೋದು ನನ್ನ ಪ್ರಶ್ನೆ. ಎಸ್, ಸುರಭಿ ಅವರು, ನಿಮ್ಮ ಪಾರ್ಟಿ ಹೆಂಗೆ ನೋಡುತ್ತೆ ಇದನ್ನು? ಬಣಗಳ ಬಡಿದಾಟದಲ್ಲಿ ಜನರನ್ನ ಮರ್ತಿರುವಂತಹ ಸರ್ಕಾರ ಇದು. ಯಾಕೆಂದರೆ ಪ್ರತಿಪಕ್ಷವಾಗಿ ನಾನು ರಾಜಕೀಯ ವಿಶ್ಲೇಷಕಿ ಅಲ್ಲ, ಪ್ರತಿಪಕ್ಷವಾಗಿ ನನ್ನ ಕರ್ತವ್ಯ ಇರುವಂಥದ್ದು ಪ್ರಶ್ನೆ ಒಂದು ಬಹಳ ಮುಖ್ಯವಾದದನ್ನು ಕೇಳೋದು. ಇದರಿಂದ ರಾಜ್ಯದ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಬರೀ ಬಡಿದಾಟದಲ್ಲಿ ಅವರು ತೊಡಗಿಸ್ಕೊಂಡ್ರೆ ಸರ್ಕಾರ ನಡೆಸೋದಕ್ಕೆ ಎಷ್ಟು ಅವರಿಗೆ ಗಮನ ಹೋಗ್ಬೋದು? ಇವತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರಿನ ಈ ಒಂದು ಜಗಳನೇ ಹೆಡ್ಲೈನ್ ಆಗೋಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ. ಅಂದರೆ ಬೇರೆ ಏನೇನು ಹೆಡ್ಲೈನಿಗೆ ಬರೋಕ್ಕಾಗ್ತಾ ಇಲ್ಲ. 2.5 ವರ್ಷಗಳಿಂದ ನೀವು ನೋಡ್ಕೊಂಡು ಬನ್ನಿ, ಈ ಒಂದು ಚರ್ಚೆ ನಾವು ಮಾಡ್ಕೊಂಡು ಹೋಗ್ತಾನೇ ಇದ್ದೀವಿ. ಕಾನ್ಸ್ಟೆಂಟ್ ಆಗಿರೋ ಚರ್ಚೆ 2.5 ವರ್ಷಗಳಲ್ಲಿ ಬರೀ ಇದೇ ಆಯಿತು. ಇಕ್ಬಾಲ್ ಹುಸೇನ್ ಅವರು ಬಂದು ಒಂದ್ಸರಿ ಏನಾದ್ರು ಮಾತಾಡ್ತಾರೆ, KN ರಾಜಣ್ಣ ಅವರನ್ನು ಹೇಳ್ತಾರೆ, ಡೆಲ್ಲಿಗೆ ಒಂದಿಷ್ಟು ಜನ MLAs ಹೋಗಿ ಬರ್ತಾರೆ. ಇದ್ರ ಮಧ್ಯದಲ್ಲಿ ಆಡಳಿತದ ಬಗ್ಗೆ ಯಾರು ನಿಜವಾಗ್ಲೂ ಗಮನ? ನಿಮ್ಮಲ್ಲೂ ಈ ಪ್ರಾಬ್ಲಮ್ ಇತ್ತು, ಆಗ ನಿಮ್ಮ ಆಡಳಿತದ ಮೇಲೆ ನಿಮ್ಮಲ್ಲೂ ಪರಿಣಾಮ ಬೀರಲ್ಲ. ಅವರ ಆಡಳಿತದ ಸಂದರ್ಭದಲ್ಲಿ ಆದ ತಪ್ಪಿನಿಂದ ಕಾಂಗ್ರೆಸ್ ಪಾಠ ಕಲ್ತಿಲ್ಲ, ಅವ್ರ ಪಾಠ ಕಲ್ತಿಲ್ಲ. RCB ವಿಷಯ ನೋಡಿ, ಗೃಹಲಕ್ಷ್ಮಿ ವಿಷಯ ನೋಡಿ, ನಾವು ಪ್ಲೇಔಟ್ ಆಗಿರೋದನ್ನ ನೋಡಿದ್ದೀವಿ. ಮತ್ತು ಮಾಧ್ಯಮದ ಅಟೆನ್ಷನ್ ಇರ್ಬೋದು, ಜನರ ಅಟೆನ್ಷನ್ ಇರ್ಬೋದು, ಬರೀ ಈ 2 ಬಣಗಳು ಹೇಗೆ ಏನು ಸ್ಪಂದಿಸ್ತಾ ಇದ್ದಾರೆ, ವರ್ಡ್ಸ್ ಇಸ್ ಪವರ್, ಇನ್ನೇನೋ ಎಂಟರ್ಟೈನ್ಮೆಂಟ್ ಥರ ಆಗೋಗಿದೆ. ಜನರು ವಿಷಯನ ಚರ್ಚೆ ಮಾಡಬೇಕಾಗಿರೋದು. ಮತ್ತು ನೀವೊಂದು ಬಹಳ ಮುಖ್ಯವಾದಂತ ಹೇಳಿದ್ರಿ, ಈ ಅಧಿವೇಶನವನ್ನು ಕರೆದಿದ್ದೇನೆ ಇವರು ಡಿಸ್ಟ್ರಾಕ್ಟ್ ಮಾಡೋದಕ್ಕೇನೋ ನಾತು ಅವರು ನೀವು ಹೇಳಿದ್ದು, ನಾತು ಅವ್ರು ಹೇಳಿದ್ದು. ಅಂದರೆ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ, ಈ ವಿಷಯದಿಂದ ಡಿಸ್ಟ್ರಾಕ್ಟ್ ಮಾಡೋದಕ್ಕೋಸ್ಕರ ಅಧಿವೇಶನ ಕರಿಬೋದು ಅಂತ ನಾವು ಯೋಚನೆನೂ ಊಹೆನೂ ಮಾಡೋಕ್ಕಾಗತ್ತಾ? ಅಂತ ಒಂದು ಪರಿಸ್ಥಿತಿ ಬಂದಿದ್ದೀವಿ ನಾವು. ಅಂದರೆ ಆಡಳಿತ ಸರ್ಕಾರ ನಡೆಸೋದು ಇವ್ರ ಮುಖ್ಯನೋ ಅಥವಾ ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅನ್ನೋದು ಮುಖ್ಯನೋ? ಒಂದು ಪ್ರತಿಪಕ್ಷವಾಗಿ ನಾವು ಕೇಳುವಂತಹ ಪ್ರಶ್ನೆ, ಮತ್ತೆ ನಾವು ಆಡಳಿತದಲ್ಲಿ ಇರಬೇಕಾದಂತ ಪ್ರತಿಪಕ್ಷದ ಕೇಳಬೇಕಾಗಿರುವಂತಹ ಪ್ರಶ್ನೆ, ಜನರ ವಿಷಯ ಎಲ್ಲಿ? ಜನರ ವಿಷಯ ಎಲ್ಲಿ? ಆಸ್ ಎ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ನೀವು ಇಲ್ಲ ಬಣ ರಾಜಕಾರಣ ಮಾಡಬೇಡಿ, ಆಡಳಿತ ಮಾಡಿ ಅನ್ನೋದು ಹೇಳೋದು ಸರಿ ಇದೆ. ಎಲ್ರಿಗಿರ್ತಕ್ಕಂಥ ಕುತೂಹಲ ಏನು ಗೊತ್ತಾ, ಈ 2 ಬಣ ರಾಜಕಾರಣದಲ್ಲಿ ನಿಮ್ಮ ದಿಲ್ಲಿಯ ನಾಯಕರ ಕೈವಾಡ ಉಂಟಾ, ಮಧ್ಯಪ್ರವೇಶಿಸ್ತಾರ? ಎಲ್ಲದಕ್ಕೂ ನಮ್ಮ ಹೈಕಮಾಂಡ್ಗೆ ನೀವು ನೋಡ್ತೀರಾ ಅಂದ್ರೆ ಅವರ ಹೈಕಮಾಂಡ್ಗೆ ಅಷ್ಟೊಂದು ಕೇಪಬಿಲಿಟಿ ಇಲ್ಲ. ಅವ್ರ ಮನೆಯಲ್ಲಿ ಇರುವಂತಹ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಅವ್ರ ಹೈಕಮಾಂಡ್ ಅಲ್ಲಿ ಕೇಪಬಿಲಿಟಿ ಇಲ್ಲ. ನಮ್ಮ ಹೈಕಮಾಂಡ್ ಇದರಲ್ಲಿ ಏನಾದ್ರು ಬಂದು ರಾಜಸ್ಥಾನದಲ್ಲಿ ಕರ್ನಾಟಕದಲ್ಲೊಬ್ಬ ಏಕನಾಥ್ ಶಿಂದೆ, ಕರ್ನಾಟಕದಲ್ಲೊಬ್ಬ ಅಜಿತ್ ಪವಾರ್ ಬರ್ತಾರೆ ಅಂತ ನಿಮ್ ಕಡೆಯಿಂದಲೇ ಸ್ಟೇಟ್ಮೆಂಟ್ ಬಂದಿದ್ದು ಅಲ್ಲ. ಇದು ಏನು ಅಂದ್ರೆ ಅದು ಊಹೆ ಮಾತ್ರ. ಹಾಗಂತ ನೀವು ಪ್ರೂವ್ ರಾಜಸ್ಥಾನದಲ್ಲಿ ನಿಮ್ಮ ಕೈವಾಡ ಇತ್ತು ಅಲ್ವಾ? ನಿಮ್ದು ನಂತರ ಮಧ್ಯಪ್ರದೇಶದಲ್ಲಿ ಜ್ಯೋತಿರಾದಿತ್ಯ ಸಿಂಧಿಯಾ ಕಾಣ್ತಾ ಇದ್ದಂಗೆ ಅವ್ರನ್ನ ಕರ್ಕೊಂಡು ಹೋಗಿ, ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆ ಸಾಲಿಲ್ಲ ಅಂತ ಅಜಿತ್ ದಾದಾ ಪವಾರನ್ನು ಕೂಡ ಹೊಡೆದ್ರಿ.
ನೀವು ಯಾವ ರಾಜ್ಯ ಹಂಗೆ ಬಿಟ್ಟಿದ್ದೀರಿ? ಎಲ್ಲ ರಾಜ್ಯದಲ್ಲೂ ಅಂದ್ರೆ ಎಲ್ಲ- ನೀವು ಅಲ್ಲಲ್ಲ, ಹೇಳ್ತಾ ಒಂದ್ second, ಇರ್ತಕ್ಕಂಥದ್ದು ದಯವಿಟ್ಟು, ಶಿವಕುಮಾರ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಹೋಗ್ತಾರಾ? ಗೊತ್ತಿಲ್ಲ. ಸರಿ, ಒಂದೇ ನಿಮಿಷ. ಅಲ್ಲ, ನಾನು ಗೊತ್ತಿಲ್ಲ. ಒಂದು ವಿಷಯ ನನ್ನ ಹೇಳ್ಬಿಡ್ತೀನಿ. ಪ್ರಶ್ನೆ ಸುರ್ಜಿ ಅಲ್ಲ, ನಾನು ಒಂದು ಅವ್ರಿಗೆ- ವಿಷಯ ಹೇಳ್ಬಿಡ್ತೀನಿ. ದೇರ್ ಇಸ್ ನೋ ಫೈರ್ ವಿತೌಟ್, ದೇರ್ ಇಸ್ ನೋ ಸ್ಮೋಕ್ ವಿತೌಟ್ ಫೈರ್ ಅಂತ ಹೇಳ್ತಾರಲ್ಲ, ಇಲ್ಲಿ ನಡೀತಿರೋದು, ಇಲ್ಲಿ ಸಮಸ್ಯೆ ಇದೆ, ಅದ್ರ ಮೇಲ್ ನಾವೇನೋ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಕೇಳೋದಕ್ಕೆ ಫಸ್ಟ್ ಫೈರ್ ಅನ್ನ ನಾವು ನೋಡೋಣ, ಆಮೇಲೆ ಸ್ಮೋಕ್ ನೋಡಿದ್ರೆ ಆಯ್ತು, ಅಥವಾ ಸ್ಮೋಕ್ ನೋಡೋಣ. ಫಸ್ಟ್ ನೀವು ಅದನ್ನ ನಮ್ಮ ಮೇಲೆ ಹಾಕ್ಬಿಡೋದಕ್ಕೆ ಸಾಧ್ಯ ಇಲ್ಲ ಸರ್. ಕಾಂಗ್ರೆಸ್ ಅವರು ಅವರ ಒಂದು ಪಕ್ಷವನ್ನ ಯಾವುದೇ ಈ ರಾಜ್ಯದಲ್ಲಿ ಹೇಳಿರ್ಬೋದು, ಏನೋ ಒಂದು ಅಸಮಾಧಾನ ಇತ್ತು, ಯಾವುದೋ ಒಂದು ಯುವ ನಾಯಕರು ಅಥವಾ ಬಹಳ ಕಷ್ಟಪಟ್ಟಿರುವಂತಹ ನಾಯಕರ ಬಗ್ಗೆ ಏನೋ ಒಂದು ಅವ್ರದ್ದು ಅಸಮಾಧಾನ ಇತ್ತು. ಕಾಂಗ್ರೆಸ್ ಅವ್ರ ಮನೆ ನೋಡ್ಕೊಳಕ್ ಆಗ್ತಾ ಇಲ್ಲ, ನೀವು ನಮಗೆ ಹೇಳ್ತಾ ಇದ್ದೀರಾ ನೀವು ಅವ್ರ ಮನೆಯಲ್ಲಿ ಸರಿ ಮಾಡಕ್ ಹೋಗ್ತಾ ಇದ್ದೀರೋ, ಅದರಿಂದ ಬೆನಿಫಿಟ್ ತಗೋತಾ ಇದ್ದೀರೋ? ಇಲ್ಲ, ನಾಥ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಈಗ ಅಂದ್ರೆ, ಇದು ಬರೀ 2 ಡೈಮೆನ್ಷನಲ್ ಆಗ್ಬಿಟ್ಟಿದೆ. 3 dimension. ಥರ್ಡ್ ತಂದ್ಬಿಡೋಣ, ಥರ್ಡ್ ಡೈಮೆನ್ಷನ್ ತಗೊಂಬರೋಣ. ಬಿಜೆಪಿ ತಂದ್ಬಿಟ್ರೆ ಇಲ್ಲ. ಇನ್ನೂ ಸ್ವಲ್ಪ ಮಜಾ ಸಿಗುತ್ತೆ ಒಂದು ನೋಡ್ತಾ ಇದ್ದೀರಾ responsible ಅಲ್ವಾ? ಪ್ರತಿಪಕ್ಷವಾಗಿ ಈಗ ನಾನು ಶುರು ಬರೀ ಮಾಡಿದ್ದೇನೆ ಸಿದ್ದರಾಮಯ್ಯ, ಹೇಳ್ತೀನಿ. ಡಿ ಕೆ ಈ ಶಿವಕುಮಾರ್, ಬಣ ಸಿದ್ದರಾಮಯ್ಯ, ಬಡಿದಾಟದ ಡಿ ಕೆ ಮಧ್ಯದಲ್ಲಿ ಜನರನ್ನ ಮರ್ತು ಹೋಗ್ತಿರೋಂತಹ ಸರ್ಕಾರ ಎಸ್ ಪ್ರದೀಪ್ ಅವರೇ, ಬಹುಶಃ ಯತೀಂದ್ರ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಲ್ಲ ಅನ್ನುವಂತ ಖಚಿತತೆ ಆ ಮಾತಿನಲ್ಲಿದೆ. ಇದನ್ನು ಸೆಲೆಬ್ರೇಟ್ ಮಾಡಬೇಕಾದವರು JDS ಅಂತ ಅನ್ಸುತ್ತೆ ನನಗೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಅಂತ ಖುಷಿ ಪಡಬೇಕಾದವರು JDS. ಇಲ್ಲ, ಅದ್ರಲ್ಲಿ ನಮ್ಗೆ ಖುಷಿನೂ ಇಲ್ಲ, ನಮ್ಗೆ ಅಥವಾ ದುಃಖನೂ ಇಲ್ಲ. ಈಗ ಅವರು ಸೆಟ್ಲ್ ಆಗಿದೆ ಅನ್ನೋ ಮಾತನ್ನ ಹೇಳಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸೆಟ್ಲ್ ಆಗಿದೆಯಾ ಇಲ್ವಾ ಅಂತ ನಾವು ಮುಂದುವರೆದ ಭಾಗ ಈಗ ಅವರದೇ ಮಿನಿಸ್ಟರ್ಗಳು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸು ಏನಂತ ಹೇಳಿದ್ರು, ಆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಬಗ್ಗೆ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮತ್ತೆ ಸುರೇಶ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿ ಮತ್ತೆ ಅವರು ಹೇಳ್ಬೋದಾಯ್ತಲ್ಲ, ಆಗತ್ತಾ? ಯಾಕೆ ಹೇಳಿಲ್ಲ ಅವರು? ಆಸ್ ಅ ಸೀನಿಯರ್ ಮೋಸ್ಟ್ ಮಿನಿಸ್ಟರ್ಸ್ಗಳು ಅಲ್ಲ, ಇಲ್ಲಿ ಸುರೇಶ್ ಅವರು ಹೇಳಿದಂತ ಹೈಕಮಾಂಡ್ ಯತೀಂದ್ರ ಅವರೇ ಇರಬೇಕು. ಯಾಕಂತಂದ್ರೆ ಡಿ ಕೆ ಶಿವಕುಮಾರೇ ಯತೀಂದ್ರ ಅವರು ಹೈಕಮಾಂಡ್ ಅಂತ ಹೇಳಿಲ್ಲ, ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಅದನ್ನ ನಾನು ಒಂದು ಹಂತಕ್ಕೆ ಒಪ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಲಿಕ್ಕರ್ ಆಗಿರ್ತಕ್ಕಂಥ ಭ್ರಷ್ಟಾಚಾರ ಇರ್ಬೋದು, ನೀವು ಅನೇಕ ಟ್ರಾನ್ಸ್ಫರ್ಸ್ ಇರ್ಬೋದು, ಎಲ್ಲದರಲ್ಲೂ ಯತೀಂದ್ರ ಅವರೇ ಇರೋದು. ಯಾಕೆಂದ್ರೆ ಎಲ್ಲ ಇಲಾಖೆಗಳಲ್ಲೂ ಕೈ ಆಡಿಸ್ತಾ ಇರೋದು ಸಿದ್ದರಾಮಯ್ಯನವ್ರಿಗಿಂತ ಜಾಸ್ತಿ ಸಿದ್ದರಾಮಯ್ಯ. ಹಾಗಾಗಿ ಮೇ ಬಿ ಆ ಅರ್ಥದಲ್ಲಿ ಅವ್ರು ಹೇಳಿರ್ಬೋದು. ಆದರೆ ನೀವು ಇಲ್ಲಿ ಡಿ ಕೆ ಶಿವಕುಮಾರ್ನ ಅವರ ಸ್ಟೇಟ್ಮೆಂಟನ್ನು ನೋಡಿದ್ರೆ, ಡಿ ಕೆ ಶಿವಕುಮಾರ್ ಕಳೆದ ನಾವು 40 ವರ್ಷ 30-35 ವರ್ಷದ ರಾಜಕಾರಣದ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು, ಈಗ ಕಳೆದ 2.5 ವರ್ಷದಲ್ಲಿ ಅವ್ರು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟು, ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡಿದ್ರೆ ನೀವು ಗಮನಿಸ್ತಾ ಇದ್ರೆ ಬಹಳ ಸೌಮ್ಯವಾಗಿ ಸೋಫಾರ್ ಆಗಿ ನಡ್ಕೊಂಡ್ರು. ಆದ್ರೆ ಎಲ್ಲೋ ಒಂದು ಕಡೆ ಇವತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟರಲ್ಲ, ಅವರೇ ಹೈಕಮಾಂಡ್ ಅಂತ, ಅಲ್ಲಿಗೆ ಅವ್ರಿಗೆ ತಾಳ್ಮೆಯ ಕಟ್ಟೆ ಹೊಡಿತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಒಂದು ಎರಡನೇದು ತೀರ್ಮಾನನೇ ಇದು, ಈಗ ಟ್ರಾನ್ಸ್ಫರ್ ಆಗಬೇಕಾ ಟ್ರಾನ್ಸ್ಫರ್ ಆಗಿಲ್ವಾ ಅನ್ನೋದ್ರ ಬಗ್ಗೆ ಮಾತಾಡಬೇಕಾಗಿದ್ರೆ ಹೈಕಮಾಂಡ್ ಬಗ್ಗೆ ಇವತ್ತರೆಗೂ ಎಲ್ಲರೂ ಹೇಳ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲ ಪ್ರದೀಪ್ ಅವರೇ, ನಾನೊಂದು ಪ್ರಶ್ನೆ ಕೇಳಿದೆ. ಈಗ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಯತೀಂದ್ರ ಅವರಿಗೇನೆ, ಬಿಟ್ಟು ಕೊಡಲ್ಲ ಅಂತ ಹೇಳಿದ ನಿಮಗದು ಅಸ್ತ್ರ ಅಲ್ವಾ ಅಂತ ಹಳೆ ಮೈಸೂರಲ್ಲಿ ನಿಮಗೆ ಅಸ್ತ್ರ ಅಲ್ವಾ ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರು? ಅಲ್ಲ, ಹಳೆ ಮೈಸೂರಲ್ಲಿ ನಿಮಗೆ ಅಸ್ತ್ರ ಅಲ್ವಾ ಅಂತ. ಯಾಕಂತಂದ್ರೆ ಕಳೆದ ಬಾರಿ ಹಳೆ ಮೈಸೂರಲ್ಲಿ ನಿಮಗೆ ಸಮಸ್ಯೆ ಆಗಿದ್ದೆ, ಅಧಿಕಾರ ಡಿ ಕೆ ಶಿವಕುಮಾರ್ ಅವರಿಗೆ ಸಿಗತ್ತೆ ಅನ್ನುವಂತ ಭಾವನೆ. ಈಗ ಸಿಗಲ್ಲ ಅಂತ ಆದ್ರೆ ಅದೇ ಅಸ್ತ್ರ ನಿಮಗೆ ಖಂಡಿತ. ಆದ್ರೆ ಸರ್, ಅದು ಕೊನೆ ಮೂಮೆಂಟ್ ಅಲ್ಲಿ ಮಾಡಿದಂತಹ ಅವರ ಕೆಟ್ಟ ರಾಜಕಾರಣ ಏನು, 5,000 ರೂಪಾಯಿಂದ ಒಂದು ಕೂಪನ್ ಕೊಟ್ಟರು, ಗ್ಯಾರಂಟಿ ಕಾರ್ಡ್ಗಳು, ಬೇರೆ ಎಲ್ಲ ನಾನು ಮುಖ್ಯಮಂತ್ರಿ ಆಗೇ ಬಿಡ್ತೀನಿ ಅಂತ ಹೇಳಿ ಪೆನ್ನು ಪೇಪರ್ ಕೊಡಿ ಅಂತ ಒಂದು ಟ್ರಂಪ್ ಕಾರ್ಡ್ನ ಯೂಸ್ ಮಾಡಿದ್ರು. ಅದೆಲ್ಲವೂ ಕೂಡ ಆಗಿ ಒಂದು ಹಂತಕ್ಕೆ ನಮ್ಗೆ ಹಿನ್ನಡೆ ಆಗಿರ್ಬೋದು. ಆದ್ರೆ ಸಂದರ್ಭದಲ್ಲೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ಕೇಳಿ, ಡಿ ಕೆ ಶಿವಕುಮಾರ್ ಸ್ಥಿತಿ ಯಾವ ರೀತಿಯಾಗಿದೆ ಅಂತಂದ್ರೆ, ಒಬ್ಬ ಡಿ ಕೆ ಶಿವಕುಮಾರ್ ಹೇಳ್ತಾರೆ, ಎಚ್ ಸಿ ಬಾಲಕೃಷ್ಣ ಮಾತಾಡಿದ್ರೆ ಅಥವಾ ಇಕ್ಬಾಲ್ ಹುಸೇನ್ ಮಾತಾಡಿದ್ರೆ ನೋಟಿಸ್ ಕೊಡ್ತೀನಿ ಅಂತಾರೆ. ಅವ್ನು ಯಾವ ಮಾತಾಡಕ್ಕೆ ಅಂತಾರೆ. ಆದ್ರೆ ಯತೀಂದ್ರ ಸಿದ್ದರಾಮಯ್ಯನಿಗೂ ನೋಟಿಸ್ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ನಿಷ್ಕಳಂಕ ಒಬ್ಬ ನಿಷ್ಪ್ರಯೋಜಕ ಅಧ್ಯಕ್ಷರು, ಪವರ್ಲೆಸ್ ಅಧ್ಯಕ್ಷರು ಇವತ್ತು ಯಾವ ತರ ಸ್ಟೇಟ್ಮೆಂಟ್ ಸಿದ್ದರಾಮಯ್ಯ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಮಾತಾಡಿದಾರ? ಆಗ್ತಾ ಇದೆಯಾ ಅವ್ರ ಕೈಲಿ? ಆದ್ರೆ ಬೇರೆ ಯಾರ ಬಗ್ಗೆ ಮಾತಾಡಿದ್ರೆ ಡಿ ಕೆ ಶಿವಕುಮಾರ್ ಯತೀಂದ್ರ ಸಿದ್ದರಾಮಯ್ಯ ಬಗ್ಗೆ ಯಾವ ಆಕ್ಷನ್ ತಗೊಳಕಾಗಿಲ್ಲ. ಯಾಕೆ? ಯಾವ ಕಾರಣದಿಂದ ನೀವು ಈ ಅಧ್ಯಕ್ಷ ಸ್ಥಾನದಲ್ಲಿ ಇದ್ಕೊಂಡು ನೀವು ಏನ್ ಮಾಡ್ತಾ ಇದ್ರಿ? ನೀವು ಜಿ ಟಿ ದೇವೇಗೌಡರಿಗೆ ಎಷ್ಟು ನೋಟಿಸ್ ಕೊಟ್ರಿ? ಪಕ್ಷದ ವಿರುದ್ಧ ಮಾತಾಡಿದಾಗಲೆಲ್ಲ ನೋಟಿಸ್ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ಅವರು ಪವರ್ಫುಲ್ ಲೀಡರ್ ಅನ್ನೋ ಕಾರಣ. ಇದುವರೆಗೆ ಪಕ್ಷದ ವಿರುದ್ಧವಾಗಿ ಕುಮಾರಣ್ಣ ಅವ್ರ ಬಗ್ಗೆ ಆಗಲಿ ದೇವೇಗೌಡರ ಬಗ್ಗೆ ಆಗಲಿ ಅವ್ರು ಮಾತಾಡಿಲ್ಲ. ಆದ್ರೆ ಕೆಲವು ವಿಚಾರದಲ್ಲಿ ಅವರು ಭಿನ್ನಾಭಿಪ್ರಾಯ ಇದೆ ಹೊರತು ಅವ್ರು ಯಾವುದೇ ಕಾರಣಕ್ಕೂ ಒಂದು ಸ್ಟೇಟ್ಮೆಂಟ್ ಕುಮಾರಣ್ಣನ ಬಗ್ಗೆ ದೇವೇಗೌಡರ ಬಗ್ಗೆ ಪಕ್ಷದ ಬಗ್ಗೆ ಮಾತಾಡಿಲ್ಲ. ಅವ್ರು ಹೇಳಿದ್ದಾರೆ ಈಗೂ ನಾನು JDS ಮುಂದೇನೂ JDS ಅಂತ ಹೇಳಿದ್ದಾರೆ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.